ರಥಸಪ್ತಮಿ ಹಿನ್ನೆಲೆ ಬೆಂಗಳೂರಿನ ಆಚಾರ್ಯ ಪಾಠಶಾಲಾ ಕಾಲೇಜಿನಲ್ಲಿ ವಿಶೇಷವಾಗಿ ರಥಸಪ್ತಮಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಸೂರ್ಯನಿಗೆ ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಅಲ್ಲಿನ ಶಾಲೆಯ ಮಕ್ಕಳು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು, ಸಂಸ್ಥೆಯ ಟ್ರಸ್ಟಿಗಳು ಈ ಒಂದು ಸೂರ್ಯ ನಮಸ್ಕಾರದಲ್ಲಿ ಭಾಗವಹಿಸಿ ವಿಶೇಷವಾಗಿ ರಥಸಪ್ತಮಿಯನ್ನು ಆಚರಣೆ ಮಾಡಿದರು. ಕಾಲೇಜಿನಲ್ಲಿ ನೂರಾರು ಮಕ್ಕಳು ಕುಳಿತು ಯೋಗಾಸನ ಮಾಡುವ ಮೂಲಕ ಸೂರ್ಯನಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಕಾರ್ಯವನ್ನು ಮಾಡಿದ್ದು ಬಹಳ ವಿಶೇಷವಾಗಿತ್ತು. ಯೋಗದಿಂದ ಮನುಷ್ಯನ ಆರೋಗ್ಯ ವೃದ್ಧಿಯಾಗುವುದಲ್ಲದೆ ಅವರ ಶೈಕ್ಷಣಿಕ ಮನೋಭಾವನೆಗೆ ಹಾಗೂ ದಿನನಿತ್ಯದ ಕಾಯಕಕ್ಕೆ ಬಹಳ ಪ್ರೇರಣೆಯನ್ನು ನೀಡುವಂತಹ ಒಂದು ಯೋಗವಾಗಿದ್ದು, ಅದರಲ್ಲೂ ಸಹ ಸೂರ್ಯ ನಮಸ್ಕಾರ ದಿನನಿತ್ಯದಲ್ಲಿ ಮಾಡುವುದರಿಂದ ಅವರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ಅಲ್ಲದೆ ಸೂರ್ಯನಿಗೆ ಪ್ರತಿದಿನವೂ ಸಹ ಒಂದು ನಮಿಸುವ ಕೆಲಸವನ್ನು ಮಾಡಬೇಕಾಗುತ್ತದೆ. ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿದಿನವೂ ಸಹ ಸೂರ್ಯ ನಮಸ್ಕಾರ ಮಾಡುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಎಲ್ಲ ಜನಸಾಮಾನ್ಯರು ಪಡೆದುಕೊಳ್ಳಬಹುದು ಎಂದು ಸಾಮಾನ್ಯ ಜನರಿಗೆ ತಿಳಿಸಿದರು. ಇನ್ನು ಯೋಗದಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸಿದ ಮಕ್ಕಳಿಗೆ ಯೋಗ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದನ್ನು ನೋಡಬಹುದಾಗಿದೆ. ಕಾರ್ಯಕ್ರಮದಲ್ಲಿ APS ವಿದ್ಯಾ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ವಿಷ್ಣು ಭರತ್ ಆಲಂಪಲ್ಲಿ ಹಾಗೂ ಕಾಲೇಜಿನ ಗವರ್ನರ್ ಕೌನ್ಸಿಲ್ ಅಧ್ಯಕ್ಷರಾದಂತಹ ಗುರುದೇವಯ್ಯ ಹಾಗೂ ಪ್ರಾಚಾರ್ಯರಾದಂತಹ ನಾಗರಾಜ್, ಉಪಪ್ರಾಚಾರ್ಯರಾದಂತಹ ರಜನಿ ಹಾಗೂ ಯೋಗ ಶಿಕ್ಷಕಿಯಾದಂತಹ ಧನಲಕ್ಷ್ಮಿ ಸೇರಿದಂತೆ ಸಾಕಷ್ಟು ಬೋಧಕೇತರ ಸಿಬ್ಬಂದಿ ಹಾಗೂ ಮಕ್ಕಳು ಇದೇ ವೇಳೆ ಉಪಸ್ಥಿತರಿದ್ದರು. ಸೂರ್ಯ ನಮಸ್ಕಾರ ಮಾಡೋದು ಅದರಿಂದ ಬಹಳಷ್ಟು ಉಪಯೋಗ ಇದೆ. ಇವತ್ತಿನ ದಿವಸ ಸೂರ್ಯನ ಒಂದು ಬರ್ತ್ಡೇ ಅಂತಲೂ ಹೇಳ್ತಾರೆ ಸೂರ್ಯದೇವರು. ಮತ್ತು ಇನ್ನೊಂದು ಕಡೆಯಿಂದ ಹೇಳ್ತಾರೆ ಇವತ್ತಿನ ದಿವಸ ಅವ್ರ ಪಥ ಚಲನೆ ಮಾಡಿ ಬದಲಾಯಿಸಿ ಹೊಸ ಒಂದು ರಥದಲ್ಲಿ ನಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೋಸ್ಕರ ರಥಸಪ್ತಮಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಅವ್ರ ವೆಹಿಕಲ್ ಚೇಂಜ್ ಮಾಡ್ತಾರೆ ಅಂತ ಹೇಳಿ ವರ್ಷಕ್ಕೊಂದ್ಸತಿ ವೆಹಿಕಲ್ ಚೇಂಜ್ ಮಾಡ್ತಾರೆ. ಎಲ್ಲ ಇದರಿಂದ ಇದು ನಾವು ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ದೇವರು ಸೂರ್ಯದೇವ. ಆ ದೇವರನ್ನ ಒಂದು ಸ್ಮರಣೆ, ಅವರ ಒಂದು ಜ್ಞಾಪಕಾರ್ಥವಾಗಿ ಈ ಸೂರ್ಯ ನಮಸ್ಕಾರ ಮಾಡೋದು ಬಹಳ ಒಳ್ಳೆಯದು. ಆರೋಗ್ಯಕ್ಕಂತೂ ಅದು ಹೇಳಬೇಕಾಗೇ ಇಲ್ಲ. ಇಡೀ ಸರ್ವಾಂಗ ಒಂದು ವ್ಯಾಯಾಮ ಆಗುತ್ತೆ. ಅದರಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ, ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದರೆ ಜೀವನದಲ್ಲಿ ಏನೇ ಸಮಸ್ಯೆ ಬರೋದಿಲ್ಲ ಅನ್ನೋ ಒಂದು ನಂಬಿಕೆ ಅದು ಖಂಡಿತ ಅನಿಸೋದು ನಿಜ. ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಇವತ್ತು ಬೆಳಗ್ಗೆ 9 ಗಂಟೆಯಿಂದಲೇ ಭಾಳ ಚೆನ್ನಾಗಿ ಯಶಸ್ವಿಯಾಗಿ ನಡೆಯುತ್ತಿತ್ತು. ಇದರಿಂದ ಎಲ್ಲರಿಗೂ ಪ್ರಯೋಜನ ಆಗುತ್ತೆ. ಮತ್ತು ನಾವು ಸೂರ್ಯದೇವನ ಒಂದು ಪ್ರಾರ್ಥನೆ ಮಾಡಿದಂಗೂ ಆಗುತ್ತೆ, ನಮಸ್ಕಾರ ಮಾಡಿದಂಗೂ ಆಗುತ್ತೆ, ಅವರ ಒಂದು ಆಶೀರ್ವಾದ ತಗೊಂಡಂಗೂ ಆಗುತ್ತೆ. ಮಾಡ್ತಾ ಇದ್ದಾರೆ. ಬೆಳಗ್ಗೆ ಆರ್ಟ್ಸ್ ಆ್ಯಂಡ್ ಸೈನ್ಸ್ನವ್ರು ಮಾಡಿದ್ರು, ಇವತ್ತು PU ಕಾಲೇಜ್ನವ್ರು ಮಾಡಿದ್ರು. ಎಲ್ಲ ಇನ್ಸ್ಟಿಟ್ಯೂಷನಲ್ಲೂ ಇದನ್ನ ಮಾಡಿ ಈ ಒಂದು ಕಾರ್ಯಕ್ರಮ ಮಾಡೋದು ಒಂದು ಪ್ರತೀತಿ ನಮ್ಮ ಒಂದು ಅಕಾಡೆಮಿಕನಲ್ಲೂ ಸಹ ಬಹಳ ಮುಖ್ಯ. NAC ಅಂತ ಒಂದು ಸಂಸ್ಥೆ ಇದೆ, ಅದನ್ನು ಎವ್ಯಾಲ್ಯೂಯೇಟ್ ಮಾಡ್ತಾರೆ ಕಾಲೇಜುಗಳನ್ನ. ಇದು ಒಂದು ಅಂಗ. ಈ ಥರ ಒಂದು ಕಾರ್ಯಕ್ರಮ ಮಾಡೋದು, ಇದರಿಂದ ಮಾರ್ಕ್ಸ್ ಬರುತ್ತೆ ನಮ್ಮ ಕಾಲೇಜಲ್ಲಿ. ನನ್ನ ಹೆಸರು ಗುರುದೇವಯ್ಯ ಅಂತ, ಡಾಕ್ಟರ್ TV ಗುರುದೇವಯ್ಯ, ಟ್ರಸ್ಟಿ ಮತ್ತು ಈ PU ಕಾಲೇಜಿನ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್. APS PU ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಕಾಲೇಜಿನಿಂದ ಇವತ್ತು ರಥಸಪ್ತಮಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ APS ವಿಶ್ವಸ್ತ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಡಾಕ್ಟರ್ C ವಿಷ್ಣು ಭರತ್ ಸರ್ ಆಗಮಿಸಿದರು. ನಮ್ಮ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಆದಂತಹ ಡಾಕ್ಟರ್ ಗುರುದೇವಯ್ಯ ಸರ್ ಮತ್ತು ಎಲ್ಲ ನಮ್ಮ ಅಧ್ಯಾಪಕರು, ಎಲ್ಲ ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. ತಮಗೆಲ್ಲ ತಿಳಿದ ಹಾಗೆ ಈ ರಥಸಪ್ತಮಿ ಬಹಳ ಅರ್ಥಗರ್ಭಿತವಾದಂತಹ ಒಂದು ಆಚರಣೆ. ಇದು ಆರೋಗ್ಯದ ದೃಷ್ಟಿಯಿಂದ ಸಕಲ ಜೀವಿಗಳಿಗೆ ಸೃಷ್ಟಿಕರ್ತ ಸೂರ್ಯದೇವನಿಗೆ ನಾವು ಸಲ್ಲಿಸುವಂತಹ ಒಂದು ಗೌರವ ಮತ್ತು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ದೇವರು ಅಂತಾನೆ ಕರೆಯುವಂತಹ ಸೂರ್ಯದೇವನಿಗೆ ನಮಸ್ಕರಿಸ್ತಾ ಒಳ್ಳೆ ಆರೋಗ್ಯಕರವಾದಂತಹ ಅಭ್ಯಾಸಗಳನ್ನ ಬೆಳೆಸಿಕೊಳ್ತಕ್ಕಂಥದ್ದು ನಮ್ಮ PU ಕಾಲೇಜಿನಲ್ಲಿ ಬಹಳ ಯಶಸ್ವಿಯಾಗಿ ನೆರವೇರಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಧನ್ಯವಾದಗಳು. ನನ್ನ ಹೆಸರು ರಂಜನಿ HS. ನಾನು ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲರ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮಹತ್ವಗಳನ್ನೆಲ್ಲ ತಿಳಿಸಿದ್ರು. ಸೂರ್ಯನಿಂದ ನಾವು ಜೀವನ ಪಾಠ ಕಲಿಯೋದು ಬಹಳ ಇದೆ. ಕೇವಲ ಒಂದು ದಿನದ ಆಚರಣೆ ಆಗದೇನೆ ನಿತ್ಯವೂ ಸೂರ್ಯ ನಮಸ್ಕಾರ ಮಾಡೋದ್ರಿಂದ
ನಮಗೆ ಬದುಕು ಕೊಟ್ಟಂತಹ ಒಂದು ದೈವಕ್ಕೆ ಕೃತಜ್ಞತೆ ತೋರಿಸಿದಾಗಿರುತ್ತೆ. ಜೊತೆಗೆ ಆರೋಗ್ಯವನ್ನ ಸ್ಥಿರವಾಗಿ ದೃಢವಾಗಿ ಕಾಪಾಡಿಕೊಳ್ಳೋದಕ್ಕೂ ಕೂಡ ಈ ಒಂದು ಆಸನಗಳೇನಿದೆ, ಯೋಗಾಭ್ಯಾಸ ಏನಿದೆ ಅದು ಅನುಕೂಲಕರವಾಗಿದೆ. ಮಕ್ಕಳು ಈ ವಯಸ್ಸಿನಿಂದನೇ ಅದನ್ನ ರೂಢಿಸ್ಕೊಳ್ತಾ ಹೋದ್ರು ಅಂತಂದ್ರೆ ಭವಿಷ್ಯದಲ್ಲಿ ಒಂದು ದೃಢವಾದ ಆರೋಗ್ಯವನ್ನ ಕಾಯ್ದುಕೊಳ್ಳೋದ್ರಲ್ಲಿ ಎರಡನೇ ಮಾತಿಲ್ಲ. ಸೊ ಸೂರ್ಯನನ್ನ ಸ್ಮರಿಸ್ತಾ ಅವನಲ್ಲಿರುವಂತಹ ಶಕ್ತಿ ಚೈತನ್ಯ ನಮಗೂ ಬರಲಿ ಅಂತ ಹೇಳಿ ಆಶಿಸ್ತಾ ನಾವಿಂಥ ಪ್ರತೀತಿಗಳನ್ನ ಮುಂದುವರ್ಸ್ಕೊಂಡು ಹೋದ್ರೇನೆ ಬಹುಶಃ ಇದಕ್ಕೊಂದು ಅರ್ಥ ಇರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ನನ್ನ ಹೆಸರು ಧನಲಕ್ಷ್ಮಿ ಯೋಗಾಚಾರ್ಯ ಅಂತ. ನನಗೆ ಇವತ್ತು ಇಲ್ಲಿ ರಥಸಪ್ತಮಿಯನ್ನು APS ಕಾಲೇಜಲ್ಲಿ ನಾವು ನೆರವೇರಿಸಿದ್ದೀವಿ. ನಮ್ಮೆಲ್ಲ ಟ್ರಸ್ಟ್ ಮೆಂಬರ್ಸ್ಗೆ, ನಮ್ಮ ಪ್ರಿನ್ಸಿಪಾಲ್ಗೆ, ವೈಸ್ ಪ್ರಿನ್ಸಿಪಾಲ್ಗೆ, ಆಮೇಲೆ ನಮ್ಮ ಮಕ್ಕಳು 100 ಜನ ವಿದ್ಯಾರ್ಥಿಗಳು ಇವತ್ತು ಭಾಗವಹಿಸಿದ್ರು. ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ರು. ಇದೇ ತರ ನಮ್ಮ ಕಾಲೇಜ್ ರಥಸಪ್ತಮಿ ಹಿಂಗೆ ಮುಂದುವರಿಯಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ. ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಿ ಸೂರ್ಯದೇವ ಅಂತ ಕೇಳ್ಕೊಂತೀನಿ. ನಮ್ಮ ಶಿವಜ್ಯೋತಿ ಯೋಗ ಕೇಂದ್ರ ಅಂತ, ಅಲ್ಲಿ ಎಲ್ಲಾ ಮಕ್ಕಳಿಗೂ ಯೋಗ ಪ್ರತಿಭಾ ಅವಾರ್ಡ್ ಮಕ್ಕಳಿಗೆ ಕೊಟ್ಟರು. 5 ಜನ ಯೋಗ ಮಕ್ಕಳು ಆನ್ಲೈನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಅವರು ಆಸನಗಳು ಮಾಡಿದ್ದಕ್ಕೆ ಮಕ್ಕಳಿಗೆ ಯೋಗ ಪ್ರತಿಭಾ ಅವಾರ್ಡ್ಗಳನ್ನೆಲ್ಲ ಕೊಟ್ಟು ಪುರಸ್ಕರಿಸಿದ್ದಾರೆ. ಇವತ್ತು नहीं